ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್. ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಳ್ಳೋ ವಿಚಾರ ಹಿಂದಿನ ಸಂಚಿಕೆಯಿಂದ ಕಂಟಿನ್ಯೂ ಮಾಡ್ಕೊಂಬರ್ತೀನಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಎಷ್ಟು ಕ್ವಾಂಟಿಟಿ ಫುಡ್ ತಿನ್ನಬೇಕು ಅಂತ ನಾನು ತೋರಿಸ್ಕೊಟ್ಟೆ. ಈ ಸಂಚಿಕೆಯಲ್ಲಿ ನಾವು ಮಾತಾಡೋ ವಿಚಾರ ಏನು ಅಂದರೆ ಕ್ವಾಲಿಟಿ ಫುಡ್ಡು, ಕ್ವಾಲಿಟಿ ಕ್ವಾಂಟಿಟಿ ಇದು ಮಧ್ಯದಲ್ಲಿ ಹೆಂಗೆ ನಾವು ಮ್ಯಾನೇಜ್ ಮಾಡೋದು ಅಂತ. ನಿಮಗೆ ತುಂಬ ಈ ಗಟ್ಟಿ ಪದಾರ್ಥ ಹಾಗೂ ನಿಮಗೆ ತುಂಬ ಇಷ್ಟವಾಗಿರೋ ಪದಾರ್ಥ ನೀವು ತೃಪ್ತಿಯಾಗ ಅರ್ಧ ಪ್ರಮಾಣ ತಿನ್ನಬೇಕಂತೆ. ನಿಮಗೆ ಪೂರಿ ತುಂಬ ಇಷ್ಟ ಆಯಿತು ಅಂದರೆ 4 ಪೂರಿ, ದೊಡ್ಡ ದೊಡ್ಡ ಪೂರಿಗಳು 4 ನೀವು ತಿಂದರೆ ನಿಮಗೆ ತೃಪ್ತಿ ಆಗತ್ತೆ. ಆಹಾ ಸಾಕು ನಾನು ತಿಂದಿದ್ದು ಪೂರಿ ಅಂತ ಅಂದ್ಕೊಂಡ್ರೆ ಅರ್ಧ ಪ್ರಮಾಣ ತಿನ್ನಬೇಕು, 2 ಪೂರಿ ತಿನ್ನಬೇಕು. ನೀವು 2 ವಡೆ ತಿಂದರೆ, ದೊಡ್ಡ ದೊಡ್ಡ ವಡೆಗಳು 2 ತಿಂದರೆ ನಿಮಗೆ ತೃಪ್ತಿ ಆಗತ್ತೆ ಅಂದರೆ ಅರ್ಧ ಪ್ರಮಾಣ ತಿನ್ನಬೇಕು, 1 ವಡೆ ತಿನ್ನಬೇಕು. ನೀವು 2 ಮಸಾಲೆ ದೋಸೆ ತಿಂದು ನಿಮಗೆ ತೃಪ್ತಿ ಆಗತ್ತೆ ಅಂದರೆ ಅರ್ಧ ಪ್ರಮಾಣ 1 ಮಸಾಲೆ ದೋಸೆ ತಿನ್ನಬೇಕು. ಇವು ನಾನು ಹೇಳಿರೋ ಐಟಮ್ಸ್ ಎಲ್ಲ ಗುರು ಪದಾರ್ಥ, ಅಂದರೆ ಹೆವಿ ಟು ಡೈಜೆಸ್ಟ್ ಫುಡ್ಡು. ಅದೇ ಆಹಾರದಲ್ಲಿ ಲೈಟ್ ಆಗಿರೋದು, ನಿಮಗೆ ಹೆಸರುಬೇಳೆ ಪಲ್ಯ ಇಷ್ಟ ಆಯಿತು ಅಂದರೆ, ಅಥವಾ ನಿಮಗೆ ತಿಳಿಸಾರನ್ನ ಇಷ್ಟ ಆಯಿತು ಅಂದರೆ, ನಿಮಗೆ ಉಪ್ಪಿಟ್ಟು ಇಷ್ಟ ಆಯಿತು ಅಂದರೆ, ಇವು ಲಘು ಆಹಾರಗಳು, ಗುರು ಅಲ್ಲ. ಇವು ನೀವು ತೃಪ್ತಿ ಆಗಷ್ಟು ತಿನ್ಬಹುದು. ನೀವು 1 ಬೌಲ್ ತಿಂದರೆ ಡಾಕ್ಟ್ರೆ ನಾನು ಇಷ್ಟು ತಿಂದುಬಿಟ್ರೆ ನನಗೆ ಒಳ್ಳೆ ತೃಪ್ತಿ ಆಗತ್ತೆ, ನಾನು ಇಷ್ಟು ಒಳ್ಳೆ ಖಾರ ಬಾತು ಅಥವಾ ಉಪ್ಪಿಟ್ಟು, ಮನೇಲಿ ಮಾಡಿರೋದು ಹೋಟ್ಲಲ್ಲಿ ಮಾಡಿರೋದಲ್ಲ, ಅಲ್ಲಿ ಚೆನ್ನಾಗಿ ತುಪ್ಪ ಹಾಕಿರ್ತಾರೆ, ಮನೇಲಿ ಮಾಡಿರೋ ಉಪ್ಪಿಟ್ಟು ನೀವು ಇಷ್ಟು ತಿಂದರೆ ನನಗೆ ತೃಪ್ತಿ ಆಗತ್ತೆ ಸಾಕು ಅಂತ ಅನಿಸುತ್ತೆ ಅಂದರೆ ಅಷ್ಟು ತಿನ್ಬೋದು ನೀವು. ಯಾಕಂದರೆ ಇದು ಲಘು ಆಹಾರ, ಲೈಟ್ ಫುಡ್ಡು. ನಿಮಗೆ ಕೋಸಂಬರಿ ಪ್ರಿಯರು ಅಂದರೆ ಇದು ಲಘು ಆಹಾರ. ಕೋಸಂಬರಿ ನೀವು ಡಾಕ್ಟ್ರೆ ನಾನು 1 ಬೌಲಷ್ಟು, ಚಿಕ್ಕ ಬೌಲಷ್ಟು ನಾನು ತಿನ್ಬೋದು, ತೃಪ್ತಿ ಆಗತ್ತೆ ಅಂದರೆ ಅಷ್ಟು ತಿನ್ಬೋದು ಫುಲ್ಲು. ಅದೇ ಲಡ್ಡು, ನಿಮಗೆ ಲಡ್ಡು ಅಂದರೆ ತುಂಬ ಇಷ್ಟ, ಇಷ್ಟು ದೊಡ್ಡ ಲಡ್ಡು ನೀವು ತಿಂದರೆ ತೃಪ್ತಿ ಆಗತ್ತೆ ಅಂದರೆ ಅರ್ಧ ತಿನ್ಬೋದು ನೀವು. ಇದು ರೂಲು. ನೀವು ಮಕ್ಕಳಲ್ಲಿ ಮನೆಯಲ್ಲಿ ಅಭ್ಯಾಸ ಮಾಡಿಸಿ. ನೀವು ಆಹಾರ ಮಾಡುವಾಗ, ಆಹಾರ ನಿಮ್ಮ ಮುಂದೆ ಇರುವಾಗ ಫಸ್ಟು ಇದನ್ನು 2 ರೀತಿ ವಿಂಗಡಣೆ ಮಾಡ್ಕೊಬೇಕು. ಹೆವಿ ಟು ಡೈಜೆಸ್ಟ್ ಗುರು ಆಹಾರ ಯಾವುದು, ನೆಕ್ಸ್ಟು ಲಘು ಆಹಾರ ಯಾವುದು, ಅಂದರೆ ಲೈಟಾಗಿ ಡೈಜೆಷನ್ ಆಗೋದು ಯಾವುದು. ಇದೆರಡು ನೀವು ಡಿವೈಡ್ ಮಾಡಿಕೊಂಡು ಗುರು ಆಹಾರ ಅರ್ಧ ತೃಪ್ತಿ ಪ್ರಮಾಣ ತಿನ್ನಬಹುದು, ಲಘು ಆಹಾರ ಫುಲ್ ತೃಪ್ತಿ ಪ್ರಮಾಣ ತಿನ್ನಬಹುದು. ಇದು ಜನರಲ್ ರೂಲು. ಒಂದು ವಡೆ, ಇಡ್ಲಿ, ಸಾಂಬಾರು ಉದಾಹರಣೆ ತಗೊಳ್ಳೋಣ. ನಿಮಗೆ 2 ಇಡ್ಲಿ ತಿಂದರೆ ತೃಪ್ತಿ ಆಗತ್ತೆ, 2 ವಡೆ ತಿಂದರೆ ತೃಪ್ತಿ ಆಗತ್ತೆ ಸಾಂಬಾರು ಜೊತೆಗೆ ಅಂತ ಅಂದ್ಕೊಂಡ್ರೆ ನೀವು, ಇಡ್ಲಿ ಲಘು ಆಹಾರ, ಅಂದರೆ ಅಕ್ಕಿ ಜಾಸ್ತಿ ಆಗಿರೋದು, ಉದ್ದು ಜಾಸ್ತಿ ಆಗಿರೋದು ಗುರು ಆಹಾರ ಆಗುತ್ತೆ. ಇಡ್ಲಿ ಹೋಲ್ಸಮ್ ಲಘು ಆಹಾರ. ಇದನ್ನು 2 ಇಡ್ಲಿ ಪ್ರಮಾಣದಷ್ಟು ತಿನ್ನೋಷ್ಟು ತೃಪ್ತಿ ಮಾಡ್ಕೊಬೋದು ನೀವು, ಒಳ್ಳೆಯದು. ವಡೆ ಗುರು ಆಹಾರ, 2 ತಿಂದರೆ ನಿಮ್ಗೆ ತೃಪ್ತಿ ಆಗುತ್ತೆ ಅಂದರೆ ಬರೀ 1 ತಿನ್ನಬೇಕು ನೀವು. ಸೊ 2 ಇಡ್ಲಿ 1 ವಡೆ ಅದು ತಿಂದರೆ ತೃಪ್ತಿ ಆಗತ್ತೆ. ಇದು ಹೊಟ್ಟೆನೂ ತುಂಬತ್ತೆ, ಡೈಜೆಷನ್ನು ಚೆನ್ನಾಗಾಗತ್ತೆ. ಸೊ ಫುಡ್ಡು ಹೆವಿಯಾಗಿದೆಯಾ ಲೈಟ್ ಆಗಿದೆಯಾ ಪ್ರಮಾಣ ನೋಡಿ. ಹೆವಿಯಾಗಿರೋ ಫುಡ್ಡು ಅರ್ಧ ತೃಪ್ತಿ, ಲೈಟ್ ಆಗಿರೋ ಫುಡ್ಡು ಫುಲ್ ತೃಪ್ತಿ ತಿನ್ಬೋದು. ಇದ್ರ ಜೊತೆಗೆ 3ನೇ ವಿಚಾರ, ದ್ರವ ರೂಪದಲ್ಲಿ ಏನಾರ ಇತ್ತು ಅಂದರೆ ಹೊಟ್ಟೆ ತುಂಬಷ್ಟು ತಗೊಬೋದು. ಸೂಪು, ಸಾರು, ಹುಳಿ, ಮಜ್ಜಿಗೆ, ಬೇರೆ ಏನಾರು ಜಾಸ್ತಿ ಸಕ್ಕರೆ ಗಿಕ್ಕರೆ ಹಾಕದೇ ಇರೋದು ಡ್ರಿಂಕ್ಗಳು ಇದೆಲ್ಲ ಏನಾರು ಇತ್ತು ಅಂದರೆ ಪೂರ್ತಿ ಪ್ರಮಾಣ ಸೇವನೆ ಮಾಡ್ಬೋದು.
ಇದು ದ್ರವ ಅಂಶ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೊಟ್ಟೆ 1.5 ಲೀಟ್ರ್ ಅಂದರೆ ಅರ್ಧ ಲೀಟ್ರ್ ಗಾಳಿಗೆ ಬಿಟ್ಬಿಟ್ವಿ. 1 ಲೀಟ್ರಲ್ಲಿ ಅರ್ಧ ಸಾಲಿಡು ಅರ್ಧ ಲಿಕ್ವಿಡ್ಡು. ಅದರಲ್ಲಿ ಅರ್ಧ ಸಾಲಿಡಲ್ಲಿ ಗುರು ಆಹಾರ ಅರ್ಧ ತೃಪ್ತಿ ಆಗೋ ಪ್ರಮಾಣ, ಲಘು ಆಗಿರೋ ಆಹಾರ ಫುಲ್ ತೃಪ್ತಿ ಆಗೋ ಪ್ರಮಾಣ ಅರ್ಧ ಲೀಟ್ರಷ್ಟು ತುಂಬಿಸ್ಕೊಳ್ಳಿ ಹೊಟ್ಟೆನ. ಮಿಕ್ಕಿದ್ದು ನೀರು ಸಾರು ಇದರಲ್ಲಿ ತುಂಬಿಸ್ಕೊಳ್ಳಿ, ಮಿಕ್ಕಿದ್ದು ಗಾಳಿಗೆ ಸಂಚರಣೆ ಮಾಡೋಕ್ಕೆ ಬಿಟ್ಬಿಡಿ. ಸೊ ಇದು ನಾನು ತುಂಬ ಸೂಕ್ಷ್ಮವಾಗಿ ಉದಾಹರಣೆ ರೂಪದಲ್ಲಿ ಹೇಳಿದ್ದೀನಿ. ಆದರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಇದನ್ನು ವಿಸ್ತಾರವಾಗಿ ವಿವರಣೆಗಳು ಕೊಟ್ಟು ತಿಳಿಸ್ಕೊಡೋಣ. ಅಲ್ಲಿವರೆಗೂ ಮುಂದಿನ ಸಂಚಿಕೆವರೆಗೂ ಮತ್ತೊಂದಿಷ್ಟು ವಿಚಾರ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.